Hello dear students, welcome back to my YouTube channel Radar English. Dear students, whatever the examinations that you have written, that I have appeared, I hope you have done them well. GSTಗೆ ಸಂಬಂಧಪಟ್ಟಂಥ ವಿಡಿಯೋ ಮಾಡಿ ಅಂತೇಳ್ಬಿಟ್ಟು ಭಾಳಷ್ಟು ವಿದ್ಯಾರ್ಥಿಗಳು ಕೇಳಿಕೊಳ್ತಾ ಇದ್ದಿದ್ದರಿಂದ GST ಕೂಡ ಮಾಡ್ತೀನಿ. ಹೆಚ್ಚು ಕಡಿಮೆ 3 ಅಥವಾ 4 ವೀಡಿಯೋದಲ್ಲಿ ಸಂಪೂರ್ಣ ಮುಕ್ತಾಯ ಮಾಡ್ತೀನಿ. ಭಾಳ ಕಡಿಮೆ ಸಿಲೆಬಸ್ ಇದೆ. ನಾನು ಏನು ಹೇಳ್ತೀನೋ ಎಲ್ಲದನ್ನು ಕೂಡ ಬರ್ಕೊಳ್ಳಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿಯಾಗಿರ್ತದೆ, 5 ಮಾರ್ಕ್ಸಿಗೆ ಯಾವ್ಯಾವುದು ಮತ್ತು 10 ಮಾರ್ಕ್ಸು ಮತ್ತು 15 ಮಾರ್ಕ್ಸಿಗೆ ಯಾವ್ಯಾವ ಪ್ರಾಬ್ಲಮ್ಸನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ನೋಡ್ತಾ ಹೋಗ್ತೀನಿ, ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದನ್ನೆಲ್ಲ ಬರ್ಕೊಳ್ಳಿ. ಎಲ್ಲ ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಆಲ್ಮೋಸ್ಟ್ ಕ್ವೆಶ್ಚನ್ ಪೇಪರ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿರ್ತೀನಿ. ಎಲ್ಲದನ್ನು ಕೂಡ ಇನ್ ಡೀಟೇಲಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲೇ ಹೇಳಿದಾಗೆ 3 ಅಥವಾ 4 ವೀಡಿಯೋದಲ್ಲಿ ನಾನು ಅದನ್ನ GSTನ ಮುಕ್ತಾಯ ಮಾಡ್ತೀನಿ. ಅಷ್ಟು ಸಾಕಾಗುತ್ತೆ, ಯಾಕಂದರೆ ಕಡಿಮೆ ಸಿಲೆಬಸ್ ಇರೋದರಿಂದ. ಹಾಗಾದರೆ ಕ್ವೆಶ್ಚನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿಯಾಗಿರುತ್ತೆ, 5 ಅಂಕದ ಮತ್ತು 10 ಅಂಕದ ಮತ್ತು 15 ಅಂಕದ ಮತ್ತು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಎಲ್ಲದನ್ನು ಕೂಡ ಕುರಿತು ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕ್ವೆಶ್ಚನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿಯಾಗಿರುತ್ತೆ ಮತ್ತು 5 ಅಂಕದ ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತು 10-15 ಮಾರ್ಕ್ಸಿನ ಪ್ರಾಬ್ಲಮ್ಸ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣಂತೆ. ಬನ್ನಿ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ಪೇಪರ್ ಯಾವ ಪ್ಯಾಟ್ರನ್ ಇರ್ತದೆ ಅಂತ ನೋಡ್ತಾ ಹೋಗೋದಾದರೆ ನೋಡಿ, ಇಲ್ಲಿ ಒಟ್ಟು ಸೆಕ್ಷನ್ ಈ ತನಕ ಅಂದರೆ ಎ ಬಿ ಸಿ ಡಿ ಈ 5 ಸೆಕ್ಷನ್ಸ್ ಇರುತ್ತೆ. ಸೆಕ್ಷನ್ ಎನಲ್ಲಿ 7 ಕ್ವೆಶ್ಚನ್ಸ್ ಇರುತ್ತೆ. 5 ಕ್ವೆಶ್ಚನ್ಸನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಪ್ರತಿ ಪ್ರಶ್ನೆಗೆ 2 ಅಂಕಗಳು, ಒಟ್ಟು 10 ಅಂಕಗಳಿಗೆ ಸೆಕ್ಷನ್ ಎ ಇರುತ್ತೆ. ಓಕೆ, ಪ್ರತಿ ಪ್ರಶ್ನೆಗೂ 2 ಅಂಕಗಳು ಇರ್ತದೆ. ಇನ್ನು ಸೆಕ್ಷನ್ ಬಿಗೆ ಬಂದರೆ ಅಲ್ಲಿ 5 ಪ್ರಶ್ನೆಗಳಿರ್ತವೆ. 5 ಪ್ರಶ್ನೆಯಲ್ಲಿ 3 ಕ್ವೆಶ್ಚನ್ಸ್ಗಳನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ. 2 ಥಿಯರಿ ಇರ್ತದೆ ಮತ್ತು 3 ಪ್ರಾಬ್ಲಮೆಟಿಕ್ ಇರ್ತದೆ. ಓಕೆನಾ, 2 ಥಿಯರಿ ರಿಲೇಟೆಡ್ ಕ್ವೆಶ್ಚನ್ಸ್ ಇರುತ್ತೆ ಮತ್ತು 3 ಪ್ರಾಬ್ಲಮೆಟಿಕ್ ಇರುತ್ತೆ. ಯಾವುದಾದ್ರೂ ಅಟೆಂಡ್ ಮಾಡ್ಬೋದು. ನೀವು ಪ್ರಾಬ್ಲಮನ್ನು ನೀವು ಅಟೆಂಡ್ ಮಾಡ್ಬೋದಾಗಿದೆ, ಭಾಳ ಈಸಿಯಾಗಿರುತ್ತದೆ. ಸೊ ಒಟ್ಟಾರೆ ಏನಾಗ್ತದೆ ಅಂದರೆ ಇಲ್ಲಿ ನಿಮಗೆ 15 ಮಾರ್ಕ್ಸಿಗೆ ಈ ಸೆಕ್ಷನ್ ಬಿಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಇನ್ನು ನೆಕ್ಸ್ಟು ಸೆಕ್ಷನ್ ಸಿಗೆ ನೋಡೋದಾದರೆ ಸೆಕ್ಷನ್ ಸಿನಲ್ಲಿ ಕೂಡ 5 ಕ್ವೆಶ್ಚನ್ಸ್ ಇರುತ್ತೆ. 5 ಕ್ವೆಶ್ಚನ್ಸಲ್ಲಿ 3 ಕ್ವೆಶ್ಚನ್ಸನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಔಟ್ ಆಫ್ 5 ಕ್ವೆಶ್ಚನ್ಸ್ 3 ಕ್ವೆಶ್ಚನ್ಸ್ ಆರ್ ಫ್ರಮ್ ಥಿಯರಿ ಆ್ಯಂಡ್ 3 ಕ್ವೆಶ್ಚನ್ಸ್ ಆರ್ ಫ್ರಮ್ ಪ್ರಾಬ್ಲಮೆಟಿಕ್ ಇಟ್ಸೆಲ್ಫ್. ಯು ಕ್ಯಾನ್ ಚೂಸ್ ಎನಿ ಆಫ್ ದೆಮ್ ವೇರ್ ಈಚ್ ಕ್ವೆಶ್ಚನ್ ಕ್ಯಾರೀಸ್ 10 ಮಾರ್ಕ್ಸ್. ದ ಟೋಟಲ್ 30 ಮಾರ್ಕ್ಸ್ ಇಲ್ಲಿರುತ್ತೆ. ಇನ್ನು ಸೆಕ್ಷನ್ ಡಿಗೆ ಬರೋದಾದರೆ ಸೆಕ್ಷನ್ ಡಿನಲ್ಲಿ ಓನ್ಲಿ 2 ಕ್ವೆಶ್ಚನ್ಸ್ ವಿಲ್ ಬಿ ಗಿವನ್. ಔಟ್ ಆಫ್ 2 ಕ್ವೆಶ್ಚನ್ಸ್ ಓನ್ಲಿ 1 ಕ್ವೆಶ್ಚನ್ ದಟ್ ಯು ನೀಡ್ ಟು ಅಟೆಂಡ್ ಆ್ಯಂಡ್ ಬೋತ್ ದ 2 ಕ್ವೆಶ್ಚನ್ಸ್ ಆರ್ ಫ್ರಮ್ ಪ್ರಾಬ್ಲಮೆಟಿಕ್ ಅಂತಲೇ ಇರ್ತದೆ. 15 ಮಾರ್ಕ್ಸ್. ಇನ್ನು ಸೆಕ್ಷನ್ ಇಗೆ ಬಂದರೆ ಈ 2 ಕ್ವೆಶ್ಚನ್ಸ್ ಇರುತ್ತೆ. ಕಂಪಲ್ಸರಿ ಕ್ವೆಶ್ಚನ್ಸು ಏನಾಗಿರುತ್ತೆ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ರಿಲೇಟೆಡ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ವಾಟ್ ಡು ಯು ಮೀನ್ ಬೈ ರಿಜಿಸ್ಟ್ರೇಷನ್ ಅಂಡರ್ GST, ಎಕ್ಸ್ಪ್ಲೈನ್ ದ ಪ್ರೊಸೀಜರ್ ಫಾರ್ ರಿಜಿಸ್ಟ್ರೇಷನ್ ಅಂಡರ್ GST ಅಂತೇಳಿ. ಇನ್ನೊಂದು ರೈಟ್ ಅ ಫಾರ್ಮ್ಯಾಟ್ ಆಫ್ ಅ ಟ್ಯಾಕ್ಸ್ ಇನ್ವಾಯ್ಸ್ ಅಂಡರ್ GST ಆ್ಯಕ್ಟ್ ಅಂತೇಳಿ. ನಾನು ಅದನ್ನು ಕೂಡ ನಿಮಗೆ ಶೋ ಮಾಡ್ತೀನಿ ಯಾವ ರೀತಿಯಾಗಿರುತ್ತೆ ಅಂತ. ನೀವು ಅದನ್ನು ಬರೆದ್ರು ಸಾಕಾಗ್ತದೆ. ಸೊ ಓಕೆ, ಬನ್ನಿ. ಹಾಗಾದರೆ ಇಲ್ಲಿ ನೋಡಿ, ನಮಗೆ ಪ್ರಾಬ್ಲಮ್ ಯಾವ್ಯಾವ ರೆಡಿ ಆಗಬೇಕು ಅಂದರೆ 5 ಮಾರ್ಕ್ಸಿಗೆ 3 ಕ್ವೆಶ್ಚನ್ಸನ್ನು ನಾವು ರೆಡಿ ಆಗಬೇಕು ಅಲ್ವಾ. ಪ್ರಾಬ್ಲಮೆಟಿಕ್ ಬಂದರೆ ಏನೇನು? ಸೊ ಒಂದು ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಆ್ಯಂಡ್ ಟೋಟಲ್ ಬಿಲ್ ಮೇಲೆ ಇರುತ್ತೆ. ಇನ್ನೊಂದು ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಆ್ಯಂಡ್ GST ಪೇಯಬಲ್ ಇರುತ್ತೆ. ಇದಕ್ಕೆ ಡಿಫ್ರೆನ್ಸ್ ಏನಂತಂದರೆ ಇಲ್ಲಿ ಟೋಟಲ್ ಬಿಲ್ ಬರುತ್ತೆ, ಇಲ್ಲಿ GST ಪೇಯಬಲ್ ಬರುತ್ತೆ. ಭಾಳ ಡಿಫ್ರೆನ್ಸ್ ಎಲ್ಲ, ಸ್ವಲ್ಪ ಡಿಫ್ರೆನ್ಸು ಹೇಳ್ತೀನಿ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ. ನೆಕ್ಸ್ಟ್ 3ನೇ ಕ್ವೆಶ್ಚನು ಕ್ಯಾಲ್ಕುಲೇಷನ್ ಆಫ್ ಕಸ್ಟಮ್ ಡ್ಯೂಟಿ. ಇವಿಷ್ಟಕ್ಕೆ ರೆಡಿ ಆದರೆ ಆಯ್ತು. ನೀವು ಇವೇ 3 ಪ್ರಶ್ನೆಗಳು ಇರುತ್ತಲ್ಲಿ. ಓಕೆನಾ, ಏನು ಕೇಳ್ತಾರೆ? ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಆ್ಯಂಡ್ ಟೋಟಲ್ ಬಿಲ್ಲು, ಅಥವಾ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸರ್ವಿಸಸ್ ಆ್ಯಂಡ್ ಟೋಟಲ್ ಬಿಲ್ಲು. ನೆಕ್ಸ್ಟು ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಆ್ಯಂಡ್ GST ಪೇಯಬಲ್, ಅಥವಾ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸರ್ವಿಸಸ್ ಆ್ಯಂಡ್ GST ಪೇಯಬಲ್ ಇರುತ್ತೆ. ಇನ್ನೊಂದು ಕ್ಯಾಲ್ಕುಲೇಷನ್ ಆಫ್ ಕಸ್ಟಮ್ ಡ್ಯೂಟಿ. ಈ 3 ಕ್ವೆಶ್ಚನ್ಸ್ಗಳಿಗೆ ನಾವು ರೆಡಿ ಆಗಬೇಕು. ಇನ್ನು 10 ಮಾರ್ಕ್ಸಿಗೆ ಕೇಳೋದಾದರೆ ನೋಡಿ, 10 ಮಾರ್ಕ್ಸಿಗೆ 3 ಪ್ರಾಬ್ಲಮ್ ರೆಡಿ ಆಗಬೇಕು. ಏನಪ್ಪ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕಾಸ್ಟ್ ಆ್ಯಂಡ್ ನೆಟ್ GST ಪೇಯಬಲ್, IGST ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಸ್ಟೇಟು, ಇಂಟರ್ ಸ್ಟೇಟು, ಪರ್ಚೇಸ್ ಮತ್ತು ಸೇಲ್ಸನ್ನು ಕೊಟ್ಟಿರ್ತಾರೆ. ನೆಕ್ಸ್ಟು ಟ್ಯಾಕ್ಸಬಲ್ ಗೂಡ್ಸ್ ಆರ್ ಸರ್ವೀಸಸ್, ಇಂಡಿವಿಜುವಲ್ ಟ್ಯಾಕ್ಸ್ ಇರುತ್ತದೆ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಮೇಲೆ ಇರುತ್ತೆ. ಅಂದರೆ ಟ್ಯಾಕ್ಸಬಲ್ ಗೂಡ್ಸ್ ಆರು ಇರುತ್ತೆ, ಇಲ್ಲಾಂದರೆ ಟ್ಯಾಕ್ಸಬಲ್ ಸರ್ವೀಸಸ್ ಮೇಲೂ ಕೂಡ ನಿಮಗೆ 10 ಮಾರ್ಕ್ಸಿಗೆ ಇರ್ತದೆ. ನೆಕ್ಸ್ಟ್ ಕಸ್ಟಮ್ ಡ್ಯೂಟಿ ಪೇಯಬಲ್ ಅಂತೂ ಇದ್ದೇ ಇರ್ತದೆ. ಅಂದರೆ ಇಲ್ಲಿ 5 ಮಾರ್ಕ್ಸಲ್ಲಿ ಏನಿರ್ತದೋ ಅದನ್ನೇ ಇಲ್ಲಿ ಎಕ್ಸ್ಟೆಂಡ್ ಮಾಡಿರ್ತಾರೆ, ಮತ್ತು ವಿಶೇಷವಾಗಿರೋಂಥದ್ದು ಏನೂ ಇರೋದಿಲ್ಲ, ಭಾಳ ಸಿಂಪಲ್ ಆಗಿದೆ. 15 ಮಾರ್ಕ್ಸಿಗೆ ಬಂದರೆ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಇರುತ್ತೆ. ಇದು IGST ಕ್ಯಾಲ್ಕುಲೇಷನ್ ಮಾಡೋದು. ಸ್ಟೇಟು ಮತ್ತು ಇಂಟರ್ ಸ್ಟೇಟ್ ಇರುತ್ತೆ. ನೆಕ್ಸ್ಟು ಕಸ್ಟಮ್ ಡ್ಯೂಟಿ ಪೇಯಬಲ್. ನೋಡಿ 5 ಇರುತ್ತೆ, 10 ಇರುತ್ತೆ, 15 ಇರುತ್ತೆ.
ಸೊ ಭಾಳ ಇಂಪಾರ್ಟೆಂಟ್ ಇರೋಂಥದ್ದು ಕಸ್ಟಮ್ ಡ್ಯೂಟಿ ಪೇಯಬಲ್ ಮಾಡೋಂಥದ್ದು. ಸೊ ಈ ಮೂರನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದೀನಿ. ಭಾಳ ಸಿಂಪಲ್ ಆಗಿರುತ್ತೆ, ಅರ್ಥ ಮಾಡ್ಕೊಳ್ತಾ ಹೋಗ್ರಿ. ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು ಯಾವುದ್ರಲ್ಲಿ GST ನಲ್ಲಿ. ಜಸ್ಟ್ ಈ ವಿಡಿಯೋಗಳನ್ನು ನೋಡಿ ಔಟ್ ಆಫ್ ಔಟ್ ಸ್ಕೋರನ್ನು ಮಾಡ್ಬೋದು. ಸ್ವಲ್ಪ ಥಿಯರಿ ನೀವು ಚೆನ್ನಾಗಿ ನೋಡ್ಕೊಳ್ಬೇಕಾಗ್ತದೆ ಅಂತೇಳಿ. ಓಕೆ, ಅದರಲ್ಲಿ 5 ಮಾರ್ಕ್ಸಿಂದ ಮೊದಲೇ ನೋಡ್ತಾ ಹೋಗೋಣ. ಫಸ್ಟ್ ನೋಡೋಣ ಏನಂದರೆ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಅಂಡ್ ಟೋಟಲ್ ಬಿಲ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ನೋಡೋಣ. ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಅಂಡ್ ಟೋಟಲ್ ಬಿಲ್. ಸೊ ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಎಷ್ಟು ಸಪ್ಲೈ ಆಯಿತು ಮತ್ತು ಅದು ಟೋಟಲ್ ಬಿಲ್ ಎಷ್ಟಾಯಿತು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಏನು ಹೇಳಿದ್ದಾರೆ ನೋಡಿ, ಅ ಮ್ಯಾನುಫ್ಯಾಕ್ಚರರ್ ಹ್ಯಾಸ್ ಎಂಟರ್ಡ್ ಇನ್ ಟು ಕಾಂಟ್ರಾಕ್ಟ್ ಫಾರ್ ಸಪ್ಲೈ ಆಫ್ ಅ ಮಷಿನ್. ಒಂದು ಮಷಿನ್ ಸಪ್ಲೈ ಮಾಡಬೇಕು ಅಂತ ಒಂದು ಕಾಂಟ್ರಾಕ್ಟ್ ತೊಗೊಂಡಿದ್ದಾರಂತೆ. ಫೈನ್. ಪ್ರೈಸ್ ಆಫ್ ದ ಮಷಿನ್ 4,50,000. ಆ ಮಷಿನ್ನ ವ್ಯಾಲ್ಯೂ ಎಷ್ಟಾಗಿದೆ? 4,50,000 ಇದೆ. ಮಷಿನ್ ಇನ್ಸ್ಪೆಕ್ಷನ್ಗೆ 8,400 ರೂಪಾಯಿ ಖರ್ಚಾಗಿದೆ. ಪ್ಯಾಕಿಂಗಿಗೆ 26,500 ರೂಪಾಯಿ ಖರ್ಚಾಗಿದೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಯಾವುದಕ್ಕೆ ಡಿಸ್ಪ್ಯಾಚ್ ಮಾಡಲಿಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಮತ್ತು ಎಷ್ಟಾಗಿದೆ ಅಂತಂದರೆ ಅದು 10,500 ರೂಪಾಯಿ ಆಗಿದೆ ಅಂತೆ. ಡಿಸೈನ್ ಆ್ಯಂಡ್ ಡ್ರಾಯಿಂಗ್ ಚಾರ್ಜಸ್ಸು ಇನ್ಕ್ಲೂಡೆಡ್ ಇನ್ ದ ಪ್ರೈಸ್ ಆಫ್ ಅ ಮಷಿನ್. ನೋಡಿ 4,50,000 ರೂಪಾಯಿದಲ್ಲೇ ಈ ಡಿಸೈನ್ ಚಾರ್ಜ್ ಏನಾಗಿದೆ, ಡಿಸೈನ್ ಆ್ಯಂಡ್ ಡ್ರಾಯಿಂಗ್ ಚಾರ್ಜು ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ದಾರೆ. ನೋಡಿ, ಡಿಸೈನ್ ಆ್ಯಂಡ್ ಡ್ರಾಯಿಂಗ್ ಚಾರ್ಜಸ್ ಇನ್ಕ್ಲೂಡೆಡ್ ಇನ್ ದ ಪ್ರೈಸ್ ಆಫ್ ಅ ಮಷಿನ್. ಪ್ರೈಸ್ ಆಫ್ ಅ ಮಷಿನ್ 4,50,000 ಇನ್ಕ್ಲೂಡ್ ಆಗಿತ್ತಂತೆ. ಅದ್ರ ವ್ಯಾಲ್ಯೂ 30,000 ಇತ್ತಂತೆ. ದಿಸ್ 30,000 ಈಸ್ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ದ ಪ್ರೈಸ್ ಆಫ್ ಅ ಮಷಿನ್ ಅಂತ ಹೇಳ್ತಾರೆ. GST ಪೇಯಬಲ್ 12% ಅಂತೆ. ಈಗೇನು ಹೇಳ್ತಾರೆ, ಫೈಂಡ್ ದ ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಅಂಡ್ ಟೋಟಲ್ ಬಿಲ್ ಎಷ್ಟಾಯಿತು, ಟ್ಯಾಕ್ಸಬಲ್ ವ್ಯಾಲ್ಯೂ ಎಷ್ಟಾಯಿತು ಮತ್ತು ಟೋಟಲ್ ಬಿಲ್ ಎಷ್ಟಾಯಿತು ಅಂತ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಹಾಗಾದರೆ ಅಂದರೆ ಈಗ ನೀವೇ ಅಂದ್ಕೊಳ್ಳಿ, ನೀವು ಪರ್ಚೇಸ್ ಮಾಡ್ತಾ ಇದ್ದೀರ ಅಂದಾಗ ಒಟ್ಟು ಎಷ್ಟು ಪೇಮೆಂಟ್ ಮಾಡಬೇಕಾಗುತ್ತೆ ನೀವು, ಆ ಥರ. ಸೊ ಅದಕ್ಕೆ ನೋಡಿ ಸೊಲ್ಯೂಷನ್ ಈ ರೀತಿಯಾಗಿರ್ತದೆ. ನೀವು ಹೆಡ್ಡಿಂಗ್ ಬರೆದಿಲ್ಲ, ಇವರು ಬರೀಬೇಕು ಏನಪ್ಪ ಅಂದರೆ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಅಂಡ್ ಟೋಟಲ್ ಬಿಲ್ ಅಂತ ಹೆಡ್ಡಿಂಗ್ ಬರೆದ್ಬಿಟ್ಟು ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಬರ್ಕೊಳ್ಳಿ. ಫಸ್ಟ್ ಏನು ಮಾಡೋಣ ಅಂದರೆ ಕಾಸ್ಟ್ ಆಫ್ ಅ ಮಷಿನ್ ಎಷ್ಟು. ಸೊ ಕಾಸ್ಟ್ ಆಫ್ ಎ ಮಷಿನ್ನು ಅಥವಾ ಕಾಸ್ಟ್ ಆಫ್ ಎ ಫರ್ನಿಚರ್, ಕಾಸ್ಟ್ ಆಫ್ ಅಸೆಟ್ಟು, ಯಾವ ಐಟಮ್ಸ್ ಇರ್ತದೋ ಅಷ್ಟನ್ನು. ಕಾಸ್ಟ್ ಆಫ್ ಮಷಿನ್ನು 4,50,000 ಇದೆ. ಅಷ್ಟೇನಾ? ಇಲ್ಲ, ಅದಕ್ಕೆ ಬೇರೆ ಬೇರೆ ಎಕ್ಸ್ಪೆನ್ಸಸ್ ಇದೆ. ಏನೇನು? ಆ್ಯಡ್ ಮಷಿನ್ ಇನ್ಸ್ಪೆಕ್ಷನ್. ನೋಡಿ, ಮಷಿನ್ ಇನ್ಸ್ಪೆಕ್ಷನ್ ಇದೆ, ಪ್ಯಾಕಿಂಗ್ ಚಾರ್ಜ್ ಇದೆ, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಇದೆ. ಇವೆಲ್ಲದನ್ನು ಕೂಡ ಆ್ಯಡ್ ಮಾಡಬೇಕು. ಡಿಸೈನ್ ಆ್ಯಂಡ್ ಡ್ರಾಯಿಂಗ್ ಚಾರ್ಜನ್ನು ಆ್ಯಡ್ ಮಾಡಬಾರ್ದು, ಯಾಕಂದರೆ ಆಲ್ರೆಡಿ ಇನ್ಕ್ಲೂಡೆಡ್ ಇದು. ಈ 4,50,000 ಆಲ್ರೆಡಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಅದನ್ನ ಇನ್ಕ್ಲೂಡ್ ಮಾಡೋದು ಬೇಡ, ಆಲ್ರೆಡಿ ಆಗಿದೆ. ಮಷಿನ್ ಇನ್ಸ್ಪೆಕ್ಷನು 8,400, ಪ್ಯಾಕಿಂಗ್ ಚಾರ್ಜು 26,500 ಇದೆ, ಇನ್ಸ್ಪೆಕ್ಷನ್ ಚಾರ್ಜ್ 10,500. ಫಸ್ಟು ಕಾಸ್ಟ್ ಆಫ್ ಅಸೆಟ್ ಎಷ್ಟಿದೆನೋ ಔಟರ್ ಕಾಲಮಲ್ಲಿ ಬರ್ಕೊಂಡು ಮತ್ತು ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಏನೇನು ಎಕ್ಸ್ಪೆನ್ಸ್ ಆಯಿತು ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತೀರಾ. ಸೊ ಈ ಮೂರು ಟೋಟಲ್ ಮಾಡಿದಾಗ 45,400 ಬಂದಿದೆ. 4,50,000ಗೆ 45,400 ಆ್ಯಡ್ ಮಾಡಿದಾಗ ಒಂದು ವ್ಯಾಲ್ಯೂ ಬರುತ್ತೆ. ಅದನ್ನು ನಾವು ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಅಂತ ಹೇಳ್ತೀವಿ. ಇಷ್ಟೇ ನೋಡಿ, 5 ಮಾರ್ಕ್ಸೇ ಭಾಳ ಸಿಂಪಲಾಗಿರ್ತದೆ. ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಅಂತ ಏನು ಎಕ್ಸ್ಪೆನ್ಸ್ ಕೊಟ್ಟರು ಎಲ್ಲ ಎಕ್ಸ್ಪೆನ್ಸನ್ನು ತೊಗೊಳ್ಳಿ. ಸೊ 4,95,400 ರೂಪೀಸ್ ಆಯಿತು. ಸೊ ಏನು ಹೇಳಿದ್ದಾರೆ ಇಲ್ಲಿ ನೋಡಿ, ಲಾಸ್ಟಿಗೆ ಹೇಳಿದ್ದಾರೆ ಇಲ್ಲಿ. ಸೊ ಫೈಂಡ್ ಔಟ್ ದ ಟ್ಯಾಕ್ಸಬಲ್ ವ್ಯಾಲ್ಯೂ ಅಂಡ್ ಟೋಟಲ್ ಬಿಲ್. ಟ್ಯಾಕ್ಸಬಲ್ ವ್ಯಾಲ್ಯೂ ಟೋಟಲ್ ಬಿಲ್ ಎಷ್ಟಾಗುತ್ತೆ ಅಂತ ನೋಡಬೇಕಲ್ಲ. ಟೋಟಲ್ ಬಿಲ್ ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಇದಕ್ಕೆ GSTಯನ್ನು ಆ್ಯಡ್ ಮಾಡಬೇಕು. ಆ್ಯಡ್ GST ಅಟ್ 6%. ನೋಡಿ, ಇಲ್ಲಿ ಪ್ರಾಬ್ಲಮಲ್ಲಿ ಹೇಳಿದರೆ 12% ಹೇಳಿದ್ದಾರೆ. ಅವ್ರು ಎಷ್ಟು ಪರ್ಸೆಂಟ್ ಹೇಳ್ತಾರೆ ಅದನ್ನ ಈಕ್ವಲಾಗಿ ಡಿವೈಡ್ ಮಾಡಬೇಕು. ಈಕ್ವಲಾಗಿ ಡಿವೈಡ್ ಮಾಡಬೇಕು. 6% ಮತ್ತು 6%. 6% CGST, 6% SGST ಅಂತೇಳಿ. ಯಾಕಂದರೆ ಇಲ್ಲಿ ಯಾವ ಸ್ಟೇಟ್ ಅಂತ ಹೇಳಿಲ್ಲ. ಇಲ್ಲಿ ಯಾವ ಸ್ಟೇಟ್ ಹೇಳಿಲ್ಲ ಅಂತ ಹೇಳಿದ್ರೆ ವಿತಿನ್ ಸ್ಟೇಟ್ ಒಳಗಡೆಗೆ ನಾವು ಮಾಡಿದ್ದೀವಿ ಅಂತೇಳಿ CGST, SGST ಅಂತ ಡಿವೈಡ್ ಮಾಡ್ತೀರಾ. ಓಕೆ, ಈಗ ಬರೋಣ. ಓಕೆನಾ. CGST ಅಂದರೆ ಸೆಂಟ್ರಲ್ ಗೌರ್ಮೆಂಟಿಗೆ 6% ಕಟ್ಟಬೇಕಾಗುತ್ತೆ, ಮತ್ತು ಸ್ಟೇಟ್ ಗೌರ್ಮೆಂಟಿಗೆ SGST, ಸ್ಟೇಟ್ ಗೌರ್ಮೆಂಟಿಗೆ 6% ಕಟ್ಟಬೇಕಾಗುತ್ತೆ. ಇನ್ನೊಂದು IGST ಅಂತ ಬರ್ತದೆ. IGST ಅಂದರೆ ನೀವು ಕರ್ನಾಟಕದಲ್ಲಿದ್ದು ನೀವು ಬೇರೆ ರಾಜ್ಯಗಳಿಂದ ಏನಾದರೂ ಗೂಡ್ಸನ್ನು ಪರ್ಚೇಸ್ ಮಾಡಿದಾಗ IGST ಅಂತ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಹೌಎವರ್ ನೌ ಯು ಕ್ಯಾಲ್ಕುಲೇಟ್ ದ ಟ್ಯಾಕ್ಸಬಲ್ ವ್ಯಾಲ್ಯೂ of supply, that 4,95,400 rupees, and we have been asked to prepare the total bill also. We need to find out the total bill. ಇದು ಸಪ್ಲೈ ಆಗಿದೆ ಅಂದರೆ 4,95,400 ಅಷ್ಟೇ, ಅದರ ಜೊತೆಗೆ GSTನೂ ಕೂಡ ಕಲೆಕ್ಟ್ ಆಗುತ್ತಲ್ವಾ. ಸೊ ಆ್ಯಡ್ ಲೆಸ್ ಅಲ್ಲ, ಇದು ಯಾವಾಗಲೂ ಕೂಡ ಆ್ಯಡ್ ಆಗುತ್ತೆ. ಆ್ಯಡ್ CGST at 6%, ದಟ್ ಮೀನ್ಸ್ 4,95,400ಗೆ 6% ಕ್ಯಾಲ್ಕುಲೇಷನ್ ಮಾಡಿ ಒಂದು ಅಮೌಂಟ್ ಬರುತ್ತೆ. ಮತ್ತು SGST ಅಂತ ಹೇಳ್ಬಿಟ್ಟು ಇದೇ ಅಮೌಂಟಿಗೆ 6% ಕ್ಯಾಲ್ಕುಲೇಟ್ ಮಾಡಿ ಒಂದು ಅಮೌಂಟ್ ಬರ್ತದೆ. ಎರಡು ಕಾಲಮನ್ನು ಅಮೌಂಟ್ಗಳನ್ನು ಔಟರ್ ಕಾಲಮಲ್ಲಿ ಹಾಕ್ಕೊಳ್ಳಿ. 4,95,400ಗೆ ಇದನ್ನು ಆ್ಯಡ್ ಮಾಡಿದ್ರೆ 5,54,848 ಬಂತು. ಇದನ್ನು ನಾವು ಟೋಟಲ್ ಬಿಲ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಟೋಟಲ್ ಬಿಲ್. ಓಕೆನಾ. ಸ್ಕ್ರೀನ್ ಶಾಟ್ ಬೇಕಾದ್ರೆ ತೊಗೊಳ್ಳಿ. ಫಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ, ಆಯ್ತಾ. ನೆಕ್ಸ್ಟು ಇದು ತೊಗೊಳ್ಳಿ. ಸೊ ಇದೇ ರೀತಿಯಾಗಿ ಮತ್ತೊಂದು ಪ್ರಾಬ್ಲಮ್ ನೋಡೋಣ. ನೋಡಿ, ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಆ್ಯಂಡ್ ಟೋಟಲ್ ಬಿಲ್.
ಏನು ಹೇಳ್ತಾ ಇದ್ದಾರೆ, ಆ ಮ್ಯಾನುಫ್ಯಾಕ್ಚರರ್ ಹ್ಯಾಸ್ ಎಂಟರ್ಡ್ ಇಂಟು ಕಾಂಟ್ರಾಕ್ಟ್ ಫಾರ್ ಸಪ್ಲೈ ಆಫ್ ಅ ಮಷಿನ್ ಇನ್ ಕರ್ನಾಟಕದಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಪ್ರೈಸ್ ಆಫ್ ದ ಮಷಿನ್ 13,50,000 ಇದೆ. ಮಷಿನ್ ಇನ್ಸ್ಪೆಕ್ಷನ್ 25,200 ಇದೆ. ಪ್ಯಾಕಿಂಗ್ ಚಾರ್ಜಸ್ 79,500 ಇದೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಷ್ಟಿದೆ ಅಂತಂದರೆ 31,500 ಇದೆ. ಡಿಸೈನ್ ಆ್ಯಂಡ್ ಡ್ರಾಯಿಂಗ್ ಚಾರ್ಜಸ್ ಇನ್ಕ್ಲೂಡೆಡ್, ಸೇಮ್ ಇದು ಕೂಡ ಇನ್ಕ್ಲೂಡ್ ಆಗಿದೆ ಅಂತೆ 90,000. ಇಲ್ಲಿ GST ಪೇಬಲ್ 18% ಹೇಳಿದ್ದಾರೆ. ಸೊ ಫೈಂಡ್ ದ ಟ್ಯಾಕ್ಸಬಲ್ ವ್ಯಾಲ್ಯೂ ಆನ್ ಟೋಟಲ್ ಬಿಲ್ ಅಂತ ಹೇಳ್ತಾ ಇದ್ದಾರೆ. ಇದು ನಿಮಗೆ ಮ್ಯಾಕ್ಸಿಮಮ್ ಐಡಿಯಾ ಬಂದಿರ್ತದೆ. ಸೊ ಏನೇನು ಕೊಟ್ಟಿದ್ದಾರೆ ಅಲ್ಲಿ, ದ ಕಾಸ್ಟ್ ಆಫ್ ದ ಮಷೀನು 13,50,000 ಇದೆ. ವಾಟ್ ಆರ್ ದ ಎಕ್ಸ್ಪೆನ್ಸಸ್ ಗಿವನ್ ಇನ್ ದ ಪ್ರಾಬ್ಲಮ್, ಆಲ್ ದ ಎಕ್ಸ್ಪೆನ್ಸಸ್ ಮಸ್ಟ್ ಬಿ ಆಡೆಡ್ ಟು the machine. So only 3 expenses that we are going to include here: machine inspection, packing charges and then transportation charge. Only 3 of them are to be included here. Okay, ಈ ಮೂರು ಟೋಟಲ್ ಮಾಡಿದಾಗ 1,36,200 ಬಂದಿದೆ. This 1,36,200 must be added with the cost of the machine. Now you are going to get 14,86,200 to be, it must be named as taxable value of supply. ಅಲ್ಲಿ ಎಷ್ಟು ಪರ್ಸೆಂಟ್ ಹೇಳಿದರೆ, 18% ಹೇಳಿದ್ದಾರೆ ಅಲ್ವಾ. ಸೊ 18% ಹೇಳಿದರೆ ಅಂದರೆ 9% ಡಿವೈಡ್ ಮಾಡ್ತೀರಾ CGST ಮತ್ತು SGST. ದಿಸ್ 14,86,000ಗೆ 99%ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇನ್ನರ್ ಕಾಲಮಲ್ಲಿ ಹಾಕ್ಕೊಳ್ಳಿ. ಟೋಟಲ್ ಅಮೌಂಟನ್ನು ಔಟರ್ ಕಾಲಮ್ಗೆ ಹಾಕ್ಕೊಂಡಾಗ ಈ GSTಯನ್ನು ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈಗೆ ಆ್ಯಡ್ ಮಾಡಿದಾಗ 17,53,716 ರೂಪೀಸ್ ಆಗುತ್ತೆ. ದಿಸ್ ಈಸ್ ದ ಟೋಟಲ್ ಬಿಲ್ ಅಂತೇಳಿ. ಸೊ ಗೊತ್ತಾಯ್ತಲ್ವಾ? ಫೈನ್. ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಪ್ರಾಬ್ಲಮ್ ಅಂತ ತೊಗೊಳ್ತೀರಾ, ಪ್ರಾಬ್ಲಮ್ ತೊಗೊಳ್ಳಿ. ಓಕೆ, ಇದ್ರ ಮೇಲೆ ಒನ್ ಮೋರ್ ಪ್ರಾಬ್ಲಮ್ ನಾವು ನೋಡೋದಾದರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸೊ ಏನು, ಮರಾಕ ಟೈಲ್ಸ್ ಸಪ್ಲೈಡ್ 5 lakh ಟೈಲ್ಸ್, ಒಂದು 5 ಲಕ್ಷ ಟೈಲ್ಸನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಟು ಇಟ್ಸ್ ಹೋಲ್ಸೇಲ್ ಡೀಲರ್ ಆನ್ ದ ಫಾಲೋಯಿಂಗ್ ಟರ್ಮ್ಸ್. ಸೊ 5 lakh ಟೈಲ್ಸ್, ಇಟ್ ಈಸ್ ನಾಟ್ ಅ ರುಪೀಸ್, ದ ನಂಬರ್ ಆಫ್ ಟೈಲ್ಸ್ 5 lakh ಟೈಲ್ಸನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ. ಫೈನ್. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಫ್ ಪರ್ ಟೈಲ್ ಅಟ್ 18 ರೂಪೀಸ್. ಓಕೆನಾ, ಒಂದು ಟೈಲಿಗೆ 18 ರೂಪಾಯಿ ಆಗ್ತಾಯಿದೆ. ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸು 48,000 ರೂಪಾಯಿ ಆಗ್ತಾಯಿದೆ. ಸೊ ಟ್ರೇಡ್ ಡಿಸ್ಕೌಂಟ್ ನೋಡಿ, ಇಲ್ಲಿ ಡಿಸ್ಕೌಂಟ್ ಕೂಡ ಕೊಟ್ಟಿದ್ದಾರೆ 10% ಅಂತೆ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ 10% ಹೇಳಿದ್ದಾರೆ. ಪ್ಯಾಕಿಂಗ್ ಚಾರ್ಜು 35,000. ಡಿಸೈನ್ ಚಾರ್ಜ್ ಇನ್ಕ್ಲೂಡ್ ಅಂತ ಕೊಟ್ಟಿಲ್ಲ ಇಲ್ಲಿ. ಸೊ ಡಿಸೈನ್ ಚಾರ್ಜ್ 20,000 ಕೊಟ್ಟಿದ್ದಾರೆ. ಶೋ ದ ಟ್ಯಾಕ್ಸಬಲ್ ಸಪ್ಲೈ ಆ್ಯಂಡ್ ಟೋಟಲ್ ಬಿಲ್ ಇಫ್ ದ ರೇಟ್ ಆಫ್ GST ಈಸ್ ಅಟ್ 18% ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಫಸ್ಟ್ ನಾವೇನು ಮಾಡೋಣ ಅಂತಂದರೆ, ದ ಕಾಸ್ಟ್ ಆಫ್ ಮಷಿನ್ ತೊಗೊಳ್ತಿದ್ವಿ, ಇಲ್ಲಿ ಕಾಸ್ಟ್ ಆಫ್ ಟೈಲ್ಸು ಹೆಡ್ಡಿಂಗ್ ಬರೀಬೇಕು, ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಆ್ಯಂಡ್ ಟೋಟಲ್ ಬಿಲ್ ಅಂತ ಬರ್ಕೊಂಡು ಪರ್ಟಿಕ್ಯುಲರ್ಸ್ ರೂಪೀಸ್ ಹಾಕೊಳ್ಳಿ. ಕಾಸ್ಟ್ ಆಫ್ ದ ಟೈಲ್ಸ್, ಹೌ ಮೆನಿ ಟೈಲ್ಸ್ ಆರ್ ದೇರ್, ದ 5 lakh ಟೈಲ್ಸ್ ಆರ್ ದೇರ್. ಓಕೆ, 5 lakh ಟೈಲ್ಸ್ ಆ್ಯಂಡ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಪರ್ ಟೈಲ್ 18 ರೂಪೀಸ್. 5 ಲಕ್ಷ ಟೈಲ್ಸ್ಗಳಿದ್ದಾವೆ, ಒಂದು ಟೈಲಿಗೆ 18 ರೂಪಾಯಿ ಆಗ್ತಾ ಇದೆ ಅಂತೆ ಅಲ್ವಾ. ಸೊ ದಟ್ ಈಸ್ 5 lakh ಇಂಟು 18 ಮಾಡೋಣ, ಆವಾಗ 90 lakh ಸಿಗ್ತದೆ. 90 lakh ಇಸ್ ದ ಕಾಸ್ಟ್ ಆಫ್ ಟೈಲ್ಸ್. ವಾಟ್ ಆರ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇಯರ್? ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿರೋದು ನೋಡೋದಾದರೆ, ಟ್ರಾನ್ಸಾಕ್ಷನ್ ಎಕ್ಸ್ಪೆನ್ಸು 48,000 ಕೊಟ್ಟಿದ್ದಾರೆ. ಪ್ಯಾಕಿಂಗ್ 35,000 ಕೊಟ್ಟಿದ್ದಾರೆ. ಡಿಸೈನ್ ಚಾರ್ಜಸ್ 20,000 ಕೊಟ್ಟಿದ್ದಾರೆ. ಆ್ಯಕ್ಚುಲಿ 3 expenses ಆರ್ ದೇರ್. ಆಲ್ 3 expenses ಮಸ್ಟ್ ಬಿ ಆ್ಯಡೆಡ್ ಟು ದ ಕಾಸ್ಟ್ ಆಫ್ ದ ಟೈಲ್ಸ್. ದಟ್ ದೇ ಆರ್ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸ್ ಇಸ್ 48,000, ಪ್ಯಾಕಿಂಗ್ ಚಾರ್ಜ್ 35,000, ಡಿಸೈನ್ ಚಾರ್ಜಸ್ ವಿಚ್ ಇಸ್ ನಾಟ್ ಇನ್ಕ್ಲೂಡೆಡ್ ಅಂತಲ್ಲಿ ಹೇಳಿಲ್ಲ, ಅಂದರೆ ಈಗ ನಾವು ಇನ್ಕ್ಲೂಡ್ ಮಾಡಬೇಕು. ಡಿಸೈನ್ ಚಾರ್ಜು 48,000, 35,000 ಪ್ಲಸ್ 20,000 ಮೂರನ್ನ ಆ್ಯಡ್ ಮಾಡಿದಾಗ 1,03,800 ಬಂದಿದೆ. ಇಟ್ ಮಸ್ಟ್ ಬಿ ಆ್ಯಡೆಡ್ ವಿತ್ ದ ಕಾಸ್ಟ್ ಆಫ್ ದ ಟೈಲ್ಸ್ ಜೊತೆಗೆ ಆ್ಯಡ್ ಮಾಡ್ಕೊಳ್ತೀರಾ, ಆವಾಗ ನಮಗೆ ಒಂದು ವ್ಯಾಲ್ಯೂ ಸಿಗ್ತದೆ ಅಲ್ವಾ. ಡಿಸ್ಕೌಂಟ್ ಅಂತ ಹೇಳಿದಾರಲ್ವಾ, ಟ್ರೇಡ್ ಡಿಸ್ಕೌಂಟ್ ಹೇಳಿದರೆ. ಸೊ ಒಂದು ವೇಳೆ ಡಿಸ್ಕೌಂಟ್ ಕೊಟ್ಟಾಗ ನಾವೇನು ಮಾಡ್ತೀವಿ, ಇದರಲ್ಲಿ ಮೈನಸ್ ಮಾಡ್ತೀರಾ. 91,03,800 ಇದೆಯಲ್ಲ ಟ್ರೇಡ್ ಡಿಸ್ಕೌಂಟ್. ಈ ಟ್ರೇಡ್ ಡಿಸ್ಕೌಂಟ್ ನೋಡಿ, ಟ್ರೇಡ್ ಡಿಸ್ಕೌಂಟ್ ಅಂದಾಗ ಈ 90 ಇದೆಯಲ್ಲ, ಇದ್ರ ಮೇಲೇ ಕಾಸ್ಟ್ ಆಫ್ ದ ಟೈಲ್ಸ್ ಏನಿದೆನೋ ಅದ್ರ ಮೇಲೆ ಡಿಸ್ಕೌಂಟನ್ನು ಮೈನಸ್ ಮಾಡಬೇಕು. ನಿಮಗೆ ಇಲ್ಲಾಗಿಲ್ಲ ಅಂದರೆ ಇಲ್ಲೂ ಕೂಡ ಹಾಕ್ಕೊಳ್ಬೋದು. ಏನಪ್ಪ, ಕಾಸ್ಟ್ ಆಫ್ ದ ಟೈಲ್ಸ್ 90 lakh ಲೆಸ್ ಡಿಸ್ಕೌಂಟ್ ಅಂತ ಇಲ್ಲೂ ಕೂಡ ತೋರಿಸ್ಬೋದು, ತೊಂದರೆ ಇಲ್ಲ. ಓಕೆನಾ. ಸೊ ದಿಸ್ ಈ 90 lakh ಮೇಲೆ, ಇದ್ರ ಮೇಲೆಲ್ಲ. ಸೊ 90 lakh ಇಂಟು 10% ಮಾಡಿದಾಗ 9 lakh ಬರ್ತಾ ಇದೆ. 91,03,800. ಇಫ್ ದ 9 lakh is deducted from 91,03,800, then you will get 83,03,800 rupees. It must be named as taxable value of supply. ಇದನ್ನು ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಅಂತ ಮಾಡಿ ಹೇಳ್ತೀರಾ. ಸೊ ಅಲ್ಲಿಗೆ ಟ್ಯಾಕ್ಸಬಲ್ ವ್ಯಾಲ್ಯೂ ಸಿಕ್ತು. ಡಿಸ್ಕೌಂಟ್ ಇದ್ದರೆ ಕಾಸ್ಟ್ ಆಫ್ ಟೈಲ್ಸ್ ಅಲ್ಲೇ ಮೈನಸ್ ಮಾಡಿ, ಇಲ್ಲಾಂದರೆ ಫೈನಲ್ಗಾದರೂ ಮಾಡ್ಕೊಳ್ಬೋದು. ಓಕೆನಾ. ಇದಕ್ಕೆ GST ಎಷ್ಟು ಪರ್ಸೆಂಟ್ ಹೇಳಿದಾರಲ್ಲಿ, 18% ಹೇಳಿದ್ದಾರೆ. 99% ಈ 83,03,800 ಮೇಲೆ ಮಾಡಿದಾಗ ಒಂದು ಅಮೌಂಟ್ ಬರ್ತದೆ. ಎರಡನ್ನು ಔಟರ್ ಕಾಲಮ್ ಹಾಕ್ಕೊಂಡು, ಸೊ ಇದಕ್ಕೆ ಆ್ಯಡ್ ಮಾಡಿದಾಗ 96,80,844 ಬಂದಿದೆ, 484 ಬಂದಿದೆ ಅಲ್ವಾ. ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಪ್ರಾಬ್ಲಮ್ ತೊಗೊಳ್ಳಿ. ನೆಕ್ಸ್ಟ್ ದಿಸ್ ಒನ್. ಫೈನ್. ಓಕೆ, ಇದ್ರ ಮೇಲೆ ಮತ್ತೊಂದು ಪ್ರಾಬ್ಲಮ್ ಈ ಥರ ಇದೆ. ಇದನ್ನು ನೀವೇ ಸಾಲ್ವ್ ಮಾಡಿ.
ಈಸಿ ಇದೆ, ನೀವು ಮಾಡ್ಬೋದು. ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಸಾಲ್ವ್ ಮಾಡಿ. ಓಕೆ, ಸೊಲ್ಯೂಷನ್ ಬೇಕಾದರೂ ಇಲ್ಲಿದೆ, ಅದನ್ನು ಕೂಡ ತೊಗೊಂಡಿರಿ. ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಮೋರ್ ಬಿಕಾಸ್ ಇಟ್ ಈಸ್ ಸಿಂಪಲ್, ಭಾಳ ಸಿಂಪಲ್ಲಾಗಿದೆ, ಗೊತ್ತಿರೋಂಥದ್ದನ್ನೇ. ಓಕೆನಾ? ಸೊ ಇಲ್ಲಿ ನೋಡಿ IGST ಮಾತ್ರ ತೊಗೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಲೇಬೇಕಾಗುತ್ತೆ ನಾನು. ಎಕ್ಸ್ ಆಫ್ ಅ ಕರ್ನಾಟಕ ಬ್ರಿಕ್ ಸಪ್ಲೈಸ್ 1 lakh bricks ಟು ಇಟ್ಸ್ ಹೋಲ್ಸೇಲ್ ಡೀಲರ್ ಅಟ್ ಮಹಾರಾಷ್ಟ್ರ. ನೋಡಿ, ಎರಡು ರಾಜ್ಯಗಳ ನಡುವೆ ಏನಾಗಿದೆ ಅಂದರೆ ಪರ್ಚೇಸ್ ಮತ್ತು ಸೇಲ್ಸ್ ನಡೀತದೆ. ಎರಡು ರಾಜ್ಯಗಳ ನಡುವೆ ಆಗಿರೋದ್ರಿಂದ ನೋಡಿ, ಎಕ್ಸ್ ಆಫ್ ಅ ಕರ್ನಾಟಕ ಬ್ರಿಕ್ಸ್, ಕರ್ನಾಟಕದಲ್ಲಿರ್ತಕ್ಕಂಥವ್ರು ಏನು ಮಾಡಿದ್ದಾರೆ, ಗೂಡ್ಸನ್ನು ಸಪ್ಲೈ ಮಾಡಿದ್ದಾರೆ. ಅಂದರೆ 1 lakh ಬ್ರಿಕ್ಸನ್ನು, ಇಟ್ಟಿಗೆಗಳನ್ನು ಏನು ಮಾಡಿದರೆ ಸಪ್ಲೈ ಮಾಡಿದ್ದಾರೆ. ಯಾರಿಗೆ? ಹೋಲ್ಸೇಲ್ ಡೀಲರ್ ಅಟ್ ಮಹಾರಾಷ್ಟ್ರಕ್ಕೆ ಅಂತ ಕಳಿಸ್ಕೊಟ್ಟಿದಾಗ CGST SGST ಬರಲ್ಲ, IGST ಒಂದೇ ಬರ್ತದೆ. ಎರಡು ರಾಜ್ಯಗಳ ನಡುವೆ ಪರ್ಚೇಸ್ ಸೇಲ್ಸ್ ಆಯಿತು ಅಂದಾಗ IGST ಬರುತ್ತೆ. ಅಲ್ಲಿ ಎಷ್ಟು ಕೇಳಿದ್ದಾರೆ ಪರ್ಸೆಂಟು? 18% ಹೇಳಿದರೆ, ಹಂಗಾಗಿ ಒಂದೇ ಬರುತ್ತೆ. ಟ್ಯಾಕ್ಸಬಲ್ ವ್ಯಾಲ್ಯೂ ಕಾಮನ್ನಾಗಿ ಹಾಕೊಳ್ಳಿ, ಅದ್ರ ಮೇಲೆ CGST SGST ಡಿವೈಡ್ ಮಾಡಬೇಡಿ ಎರಡು ರಾಜ್ಯಗಳ ನಡುವೆ ಟ್ರಾನ್ಸಾಕ್ಷನ್ ನಡೆದಾಗ. ಸೊ IGST ಅಟ್ 18%, ಇಲ್ಲೇನಿದೆನೋ ಅದ್ರ ಮೇಲೆ 18% ಕ್ಯಾಲ್ಕುಲೇಟ್ ಮಾಡಿ ಬಂದಿರೋ ಅಮೌಂಟನ್ನು ಔಟರ್ ಕಾಲಮ್ಗೆ ಹಾಕ್ಕೊಳ್ಳಿ. ಆ್ಯಡ್ ಮಾಡಿ 5,42,564 ಬಂದಿದೆ. ಸರಿನಾ? ಫೈನ್. ನೋಡಿ, ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಪ್ರಾಬ್ಲಮ್ ಅಂದರೆ ಇಲ್ಲಿಂದ ಕೊಟ್ಟಿದ್ದಾರೆ. ಏನು ಹೇಳಿದರೆ, ಎಕ್ಸ್ ಕಂಪ್ನಿ ಸಪ್ಲೈಡ್ ಮಷಿನ್ A ಆ್ಯಂಡ್ ಮಷಿನ್ B ಟು ಇಟ್ಸ್ ಹೋಲ್ಸೇಲ್ ಡೀಲರ್ ವಿತಿನ್ ದ ಸ್ಟೇಟ್ ಅಂತ ಹೇಳಿದ್ದಾರೆ. ಸ್ಟೇಟ್ ಒಳಗೆ ಆಗಿದೆ ಅಂದರೆ ಎರಡು ರಾಜ್ಯಗಳ ನಡುವೆ ಆಗಿಲ್ಲ, ವಿತಿನ್ ದ ಸ್ಟೇಟ್ ಆಗಿದೆ ಅಂದರೆ ನಾವೇನು ಮಾಡ್ತೀರಿ? ಬೈಫರ್ಕೇಷನ್ CGST SGST ಮಾಡ್ತೀರಾ ಅಲ್ವಾ? ಫಾಲೋಯಿಂಗ್ ಟರ್ಮ್ಸ್: ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಫ್ ದ ಮಷಿನ್ A 2 lakh ಆ್ಯಂಡ್ ಮಷಿನ್ B 3 lakh. ಎರಡು ಮಷಿನ್ಸ್ ಇದ್ದಾವೆ. ಸೊ ಮಷಿನ್ A ಇದೆ, ಮಷಿನ್ Bನೂ ಕೂಡ ಇದೆ, ಎರಡು ಮಷಿನ್ಗಳು ಇದ್ದಾವೆ. ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸು 16,000 ಇದೆ ಎರಡು ಮಷಿನ್ ಮೇಲೆ. ಟ್ರೇಡ್ ಡಿಸ್ಕೌಂಟು 12% ಮತ್ತು 10%. ಒಂದಕ್ಕೆ 12% ಇದೆ, ಒಂದಕ್ಕೆ 10% ಇದೆ. ಈ 2 lakh ಮೇಲೆ 12% ಮತ್ತು B 3 lakh ಮೇಲೆ 10% ಡಿಸ್ಕೌಂಟ್ ಕೊಟ್ಟಿದ್ದಾರಂತೆ. ಫೈನ್. ಪ್ಯಾಕಿಂಗು 20,000 ಇದೆ. ಡಿಸೈನ್ ಚಾರ್ಜಸ್ಸು 10,800 ಇದೆ. ಶೋ ದ ಟ್ಯಾಕ್ಸಬಲ್ ಸಪ್ಲೈ ಆ್ಯಂಡ್ ಟೋಟಲ್ ಬಿಲ್ ಇಫ್ ದ ರೇಟ್ ಆಫ್ GST ಈಸ್ ಅಟ್ 18% ಅಂತ ಹೇಳಿದ್ದಾರೆ. 9% ಡಿವೈಡ್ ಮಾಡ್ತೀರೋ. ಯಾಕೆ ಅಂದರೆ ಟ್ರಾನ್ಸಾಕ್ಷನ್ ಎರಡು ರಾಜ್ಯಗಳ ನಡುವೆ ಆಗಿಲ್ಲ, ಒಂದೇ ರಾಜ್ಯದಲ್ಲಿ ಆಗಿರೋದ್ರಿಂದ. ಸೊ ಎರಡು ಮಷಿನ್ ಇದೆ, ಹೆಂಗೆ ತೊಗೊಳ್ತೀರಾ ನೋಡಿ. ಕಾಸ್ಟ್ ಆಫ್ ಮಷಿನ್ 2 lakh ಮತ್ತು 3 lakh ಎರಡು ತೊಗೊಳ್ತೀರಾ. ಎರಡೂ ಎಷ್ಟಾಗುತ್ತೆ ಅಂದರೆ 5 lakh rupees ಆಯಿತು ಅಲ್ವಾ? ಫೈನ್. ಎಕ್ಸ್ಪೆನ್ಸಸ್ ಏನೇನಾಯಿತು? ಆ್ಯಡ್ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸು 16,000 ಇದೆ, ಪ್ಯಾಕಿಂಗ್ 20,000 ಇದೆ, ಡಿಸೈನ್ ಚಾರ್ಜಸ್ ಈ 10,800 ಅಂದರೆ ಎರಡೂ ಮಷಿನ್ ಮೇಲೆ ಮಾಡಿರ್ತಕ್ಕಂಥ ಎಕ್ಸ್ಪೆನ್ಸ್ ಅದು. ಈ ಮೂರು ಟೋಟಲ್ ಮಾಡಿ ಔಟರ್ ಕಾಲಮ್ ಹಾಕೊಳ್ಳಿ. 5 lakhಗೆ ಈ ಮೂರು ಎಕ್ಸ್ಪೆನ್ಸನ್ನು ಆ್ಯಡ್ ಮಾಡಿದಾಗ 46,800 ಆ್ಯಡ್ ಮಾಡಿದಾಗ 5,46,800 rupees ಬಂತು ಅಲ್ವಾ? ಈಗ ಟ್ರೇಡ್ ಡಿಸ್ಕೌಂಟ್ ಹೇಳಿದ್ರಲ್ಲ, ಈಗ 2 lakh ಮೇಲೆ ಎಷ್ಟು ಹೇಳಿದ್ದಾರೆ? 12%. ಆಮೇಲೆ 3 lakh ಮೇಲೆ 10% ಡಿಸ್ಕೌಂಟ್ ಅಂತ ಹೇಳಿದರು. ಆ ಡಿಸ್ಕೌಂಟ್ ನೋಡಿ, ಲೆಸ್ ಟ್ರೇಡ್ ಡಿಸ್ಕೌಂಟ್ 12% ಆ್ಯಂಡ್ 10%. A ಮತ್ತು B ಎರಡು ಮಷಿನ್ ಇದೆ ಅಲ್ವಾ? ಮಷಿನ್ A, ಮಷಿನ್ B. ಮಷಿನ್ A ಮೇಲೆ 2 lakh ಇಂಟು 12% ಮಾಡಿದಾಗ 24,000 ಬಂತು. ಮಷಿನ್ B 3 lakh ಇಂಟು 10% ಮಾಡಿದಾಗ 30,000 ಬಂತು. ಎರಡು ಟೋಟಲ್ ಮಾಡಿ ಔಟರ್ ಕಾಲಮ್ ಹಾಕ್ಕೊಳ್ತೀನಿ. 54,000 ಬಂದಿದೆ ಅಲ್ವಾ? 5,46,800 ಈ 54,000 ಮೈನಸ್ ಮಾಡಿದಾಗ ಒಂದು ಅಮೌಂಟ್ ಬಂತು. ಇದು ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಅಂತ ಹೇಳ್ತಾರೆ ಅಲ್ವಾ? ಇದು ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ, ಟ್ಯಾಕ್ಸಬಲ್ ಸಪ್ಲೈ ಅಂತ ಬರಿತಾ ಇದ್ದೀನಿ. 4,92,800. ಇದ್ರ ಮೇಲೆ ಏನು ಮಾಡಿದ್ದಾರೆ? 18% ಕೊಟ್ಟಿದ್ದಾರೆ ಅಲ್ವಾ? ಆ 18% ಕೊಟ್ಟಿದ್ದಾರೆ. ನಾನು 9% ಏನು ಮಾಡ್ತೀನಿ? ಡಿವೈಡ್ ಮಾಡ್ತಾ ಇದ್ದೀನಿ. 9%, 4,92,800 ಇಂಟು 9%, ಸೇಮ್ ಅಮೌಂಟ್ ಇಂಟು 9%. CGST ಮತ್ತು SGST IG ಆಗಿದೆ ಅದು. CGST ಮತ್ತು SGST 44,352, 44,352 ಎರಡನ್ನು ಆ್ಯಡ್ ಮಾಡಿದಾಗ 88,704 ಬಂದಿದೆ. ಸೊ 4,92,800 ಇದನ್ನ ಆ್ಯಡ್ ಮಾಡಿದಾಗ 5,81,504 ಬಂದಿದೆ ಅಲ್ವಾ? ಸೊ ಈಗ ಇದೇನಪ್ಪ, ಇದು ಟೋಟಲ್ ಬಿಲ್ ಅಂತ ಹೇಳ್ತಾ ಇದ್ದೀರಾ. ಸೊ ಟೋಟಲ್ ಬಿಲ್ ಆಯಿತು. ಓಕೆ, ಸೊ ನೋಡಿ, ಈ ಪ್ರಾಬ್ಲಮ್ ಸಾಕಾಗುತ್ತೆ ನಿಮಗೆ. ಈಗ ಹೌಎವರ್ ಯು ಕೇಮ್ ಟು ನೋ ದಟ್ ಹೌ ಟು ಕ್ಯಾಲ್ಕುಲೇಟ್ ದ ಟೋಟಲ್ ವ್ಯಾಲ್ಯೂ ಆಫ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಆ್ಯಂಡ್ ಟೋಟಲ್ ಬಿಲ್, ಅದನ್ನು ಗೊತ್ತಾಯಿತು ಅಲ್ವಾ? ಇದು ಒಂದು ಕ್ಯಾಟಗರಿ 5 ಮಾರ್ಕ್ಸಿನ ನೋಡಿದಾಗ. ಹಾಗೆ 5 ಮಾರ್ಕ್ಸಿನ ಮತ್ತೊಂದು ಕ್ಯಾಟಗರಿ ನಾವು ನೋಡೋದಾದರೆ ಅಲ್ಲಿ ಯಾವ ಥರ ಪ್ರಶ್ನೆಗಳಿರುತ್ತೆ ಅಂದರೆ ನೋಡಿ, ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಆ್ಯಂಡ್ GST ಪೇಯಬಲ್. ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಆ್ಯಂಡ್ GST ಪೇಯಬಲ್ ಕ್ಯಾಲ್ಕುಲೇಷನ್ಗೆ ಅಂತೇಳಿ ಈಗ ನಾವು ನೋಡ್ತಾ ಹೋಗೋಣ. ಈಗ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ನಿಮಗೆ ಗೊತ್ತಾಯಿತು ಮತ್ತು ಟೋಟಲ್ ಬಿಲ್ಲು ಗೊತ್ತಾಯಿತು. ಟೋಟಲ್ ಬಿಲ್ಲನ್ನು ಆ್ಯಡ್ ಮಾಡ್ತಾ ಇದ್ರಿ ಅಲ್ವಾ? ಈಗ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಮತ್ತು GST ಪೇಯಬಲ್ ಕಂಡುಹಿಡಿಬೇಕು. ಅಂದರೆ ಇವೆರಡು ಬೇರೆ ಬೇರೆ. ಟೋಟಲ್ ಬಿಲ್ ಒಳಗಡೆಗೆ GST ಆ್ಯಡ್ ಮಾಡ್ತಾಯಿದ್ರಿ, ಬಟ್ GST ಪೇಯಬಲ್ ಅಂತ ಬಂದಾಗ ಎರಡು ಡಿವೈಡ್ ಮಾಡ್ತೀರಾ. ಯಾವ ಥರ ಇರುತ್ತೆ ಅಂತ ಒಂದು ಪ್ರಾಬ್ಲಮ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ ಏನು ಹೇಳಿದ್ದಾರೆ? ರಾಜೇಶ್ ಮ್ಯಾನುಫ್ಯಾಕ್ಚರರ್ ಆ್ಯಸ್ ಎಂಟರ್ಡ್ ಇಂಟು ಕಾಂಟ್ರಾಕ್ಟ್ ಫಾರ್ ಸಪ್ಲೈ ಆಫ್ ಎ ಮಷಿನ್
ಪ್ರೈಸ್ ಆಫ್ ದ ಮಷಿನ್ 4,80,000 ಕೊಟ್ಟಿದ್ದಾರೆ, ಇನ್ಸ್ಪೆಕ್ಷನ್ ಕೊಟ್ಟಿದ್ದಾರೆ, ಆಮೇಲೆ ಪ್ಯಾಕಿಂಗ್ ಚಾರ್ಜ್ ಕೊಟ್ಟಿದ್ದಾರೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ಕೊಟ್ಟಿದ್ದಾರೆ 11,500, ಡಿಸೈನ್ ಆ್ಯಂಡ್ ಡ್ರಾಯಿಂಗ್ ಚಾರ್ಜಸ್ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ದಾರೆ. ಅದು ಮೊದಲನೇ ಪ್ರಾಬ್ಲಮ್ಗೆ ಇದಕ್ಕೂ ಭಾಳ ವ್ಯತ್ಯಾಸ ಇಲ್ಲ. ಬಟ್ ಏನು ಹೇಳಿದ್ದಾರೆ, ಟೋಟಲ್ ಬಿಲ್ ಬೇಡ, ನಮಗೆ GST ಸಪ್ರೇಟ್ ತೋರಿಸ್ರಿ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಇದಕ್ಕೆ ನೋಡಿ ಭಾಳ ಸಿಂಪಲ್ಲು. ಫಸ್ಟ್ ಇಲ್ಲಿಗೆ ಹೆಡ್ಡಿಂಗ್ ಹಾಕ್ಕೊಳ್ಳೋಣ, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ವ್ಯಾಲ್ಯೂ ಆಫ್ ಸಪ್ಲೈ ಆ್ಯಂಡ್ GST ಪೇಯಬಲ್ ಅಲ್ವಾ. ಓಕೆ, ಪರ್ಟಿಕ್ಯುಲರ್ಸ್ ರುಪೀಸ್ ತೊಗೊಳ್ತಾ ಇದ್ದೀರಾ. ಇಲ್ಲಿ ಫಸ್ಟ್ ಕಾಸ್ಟ್ ಆಫ್ ದ ಮಷಿನ್ ಎಷ್ಟಿದೆ, 4,80,000 ಲಕ್ಷಣ ಬರ್ಕೊಳ್ಳಿ. ಇದೇಂದಲ್ಲಿ ಯಾವ ಥರ ಬರೀತಿದ್ರೆ ಆ ಥರ. ಆ್ಯಡ್ ಮಷಿನ್ ಇನ್ಸ್ಪೆಕ್ಷನ್ನು, ಪ್ಯಾಕಿಂಗ್ ಚಾರ್ಜು ಮತ್ತು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್, ಈ 3 ಚಾರ್ಜಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರಲ್ವಾ, ಇದನ್ನು ಆ್ಯಡ್ ಮಾಡ್ಕೊಳ್ತೀರ, ಒಂದು ವ್ಯಾಲ್ಯೂ ಸಿಗ್ತದೆ. ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಅಂತೇಳಿ ಇಲ್ಲಿಗೆ ಅದು ಮುಗೀತು ಒಂದು ಟೇಬಲ್ಲು. ಇದಕ್ಕೆ ಮತ್ತೆ ನೀವು GST ತೋರ್ಸೋಕೆ ಹೋಗಬೇಡಿ. GST ತೋರಿಸಿದ್ರೆ ಏನಾಯ್ತದು, ಟೋಟಲ್ ಬಿಲ್ ಆಗಿಬಿಡ್ತದೆ, ಅಲ್ಲಿಗೆ ಮುಗೀತಿದ್ದು. GST ಸಪ್ರೇಟ್ ತೋರಿಸ್ಬೇಕು, GST ಪೇಯಬಲ್. ಈಗ ನಮಗೆ ಟ್ಯಾಕ್ಸಬಲ್ ಸಪ್ಲೈ ಗೊತ್ತಾಗಿದೆ ಎಷ್ಟು, 5,26,400. ಅದ್ರ ಮೇಲೆ CGST SGST ಸಪ್ರೇಟ್ ಮಾಡಿದರೆ ಆಯಿತು ಅಲ್ವಾ. ಈಗ ನೋಡಿ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ದ ಸಪ್ಲೈ ಎಷ್ಟಿದೆ, 5,26,400. ನೀವು ಇಲ್ಲಿ ಬರದೇ ಇದ್ರೂ ಕೂಡ ನಡೀತದೆ, ಇಲ್ಲೇ ಬೇಕಾದ್ರೆ ಹಾಕ್ಕೊಳ್ಳಿ, 5,26,400 ಕೊಟ್ಟಿದ್ದಾರಲ್ವ. ಇದ್ರ ಮೇಲೆ CGST ಅಟ್ 6%, ಅಲ್ಲಿ 12% ಹೇಳಿದಾರಂದರೆ 2 ಭಾಗ ಡಿವೈಡ್ ಮಾಡ್ತೀರಾ, 6 ಅಂತೇಳ್ಬಿಟ್ಟು ಅಲ್ವಾ. ಒಂದು ವೇಳೆ 18 ಕೊಟ್ಟಿದ್ರೆ 9 ಮಾಡ್ತಿದ್ರಿ ಅಲ್ವಾ, ಹಾಗೆ 12 ಕೊಟ್ಟಿದ್ದಾರೆ, 6% ಮಾಡ್ತೀರಾ. ಈಗ 5,26,400 ಮೇಲೆ 6% ಮಾಡಿದ್ರೆ ಒಂದು ಅಮೌಂಟ್ ಬಂತು, ಮತ್ತು SGST 6% ಮಾಡಿದಾಗ ಒಂದು ಅಮೌಂಟ್ ಬಂದಿದೆ. ಇವೆರಡು ಟೋಟಲ್ ಮಾಡಿದಾಗ ಟೋಟಲ್ GST ಪೇಯಬಲ್ ಆಯಿತು. ಗೊತ್ತಾಯ್ತಲ್ವಾ. ಇಷ್ಟೇ ಇದು ಟೋಟಲ್ ಬಿಲ್. ಅಂದರೆ ಇದನ್ನು ಇಲ್ಲಿಗೆ ಆ್ಯಡ್ ಮಾಡಿದರೆ ಟೋಟಲ್ ಬಿಲ್ ಆಗುತ್ತೆ, ಸಪ್ರೇಟ್ ಮಾಡಿದ್ರೆ GST ಪೇಯಬಲ್ ಆಗುತ್ತೆ, ಮತ್ತು ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಅಂತ ಆಗುತ್ತೆ. ಸ್ಕ್ರೀನ್ಶಾಟ್ ತೊಗೊಳ್ತೀರಂದರೆ ತೊಗೊಳ್ಳಿ ಇದನ್ನು. ಓಕೆ, ಐ ಹೋಪ್ ನಿಮಗಿದು 2ನೇ ಕ್ಯಾಟಗರಿ 5 ಮಾರ್ಕ್ಸಿಂದು ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ಅದೇ ಥರ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ನೀವೇ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ನೋಡಿ ಏನು ಹೇಳಿದ್ದಾರೆ, ABC ಮ್ಯಾನುಫ್ಯಾಕ್ಚರ್ ಹ್ಯಾಸ್ ಎಂಟರ್ಡ್ ಇಂಟು ಕಾಂಟ್ರಾಕ್ಟ್ ಫಾರ್ ಸಪ್ಲೈ ಆಫ್ ಅ ಮಷಿನ್ ಇನ್ ಕರ್ನಾಟಕ. ಅಂದರೆ ವಿತಿನ್ ಸ್ಟೇಟ್ ಕೊಟ್ಟಿದ್ದಾರೆ, ಪ್ರೈಸ್ ಆಫ್ ದ ಮಷಿನ್ ಕೊಟ್ಟಿದ್ದಾರೆ, ಓಕೆ, ಇನ್ಸ್ಪೆಕ್ಷನ್ ಫೀಸ್ ಕೊಟ್ಟಿದ್ದಾರೆ, ಚಾರ್ಜು ಪ್ಯಾಕಿಂಗ್ ಚಾರ್ಜ್ ಕೊಟ್ಟಿದ್ದಾರೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೊಟ್ಟಿದ್ದಾರೆ, ಡಿಸೈನ್ ಆ್ಯಂಡ್ ಚಾರ್ಜಸ್ ಅದು ಕೂಡ ಇನ್ಕ್ಲೂಡ್ ಆಗಿದೆ ಅಂತೆ. ಇಲ್ಲಿ 18% ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ. ಸೊಲ್ಯೂಷನ್ ಒಂದು ಸಲ ನೋಡ್ಕೊಳ್ಳಿ, ನೀವೇ ಸ್ವಂತ ಟ್ರೈ ಮಾಡಿ, ಆಮೇಲೆ ಗೊತ್ತಾಗಿಲ್ಲ ಅಂದರೆ ಸೊಲ್ಯೂಷನನ್ನು ನೋಡ್ಕೊಳ್ಳಿ. ಮತ್ತು 3ನೇ ಪ್ರಾಬ್ಲಮ್ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಎಕ್ಸ್ ಆಫ್ ಎ ಕರ್ನಾಟಕ ಬ್ರಿಕ್ ಸಪ್ಲೈಡ್ 1 lakh ಬ್ರಿಕ್ಸ್ ಟು ಇಟ್ಸ್ ಹೋಲ್ಸೇಲ್ ಡೀಲರ್ ಅಂತ ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಆನ್ ದ ಫಾಲೋಯಿಂಗ್ ಟರ್ಮ್ಸು. ಓಕೆನಾ. ಕರ್ನಾಟಕ ಮಹಾರಾಷ್ಟ್ರ ಅಂದರೆ ಏನು ಬರ್ತಿಲ್ಲ, IGST ಬರ್ತದೆ, ಹೌದು ತಾನೆ, IGST ಬರ್ತದೆ. 2 ರಾಜ್ಯಗಳ ನಡುವೆ ಟ್ರಾನ್ಸಾಕ್ಷನ್ ನಡೆದಿದೆ. ಓಕೆ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಪರ್ ಬ್ರಿಕ್ 15 rupees. ಓಕೆ, 1,00,000 ಇಟ್ಟಿಗೆಗಳನ್ನು ಕಳಿಸಿದಾರಂತೆ, ಒಂದೊಂದು ಇಟ್ಟಿಗೆಗೆ 15 ರೂಪಾಯಿ ಖರ್ಚಾಗ್ತಿದೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ 1 lakh ಬ್ರಿಕ್ಸ್ ಹ್ಯಾವ್ ಬಿನ್ ಸಪ್ಲೈಡ್ ಫ್ರಮ್ ಕರ್ನಾಟಕ ಮಹಾರಾಷ್ಟ್ರ, ಈಚ್ ಬ್ರಿಕ್ ಈಸ್ ಕಾಸ್ಟಿಂಗ್ ₹15 ಅಂತ ಹೇಳಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ, ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ, 10% ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಪ್ಯಾಕಿಂಗ್ ಚಾರ್ಜ್ ಕೊಟ್ಟಿದ್ದಾರೆ, 1 lakh ಇದೆ, ಡಿಸೈನ್ ಚಾರ್ಜ್ ಕೊಟ್ಟಿದ್ದಾರೆ, ಇನ್ಕ್ಲೂಡ್ ಆಗಿಲ್ಲ, ಇದು ಆ್ಯಡ್ ಮಾಡಬೇಕು ನಾವು 2,800. ಏನು ಹೇಳಿದ್ದಾರೆ, ಶೋ ದ ಟ್ಯಾಕ್ಸಬಲ್ ಸಪ್ಲೈ ಆ್ಯಂಡ್ ಟೋಟಲ್ ಬಿಲ್ ಇಫ್ ದ ರೇಟ್ ಆಫ್ GST ಈಸ್ 18%. ಅಂದರೆ 9% ಹಾಕಬೇಕಾ, ಇಲ್ಲ, ಯಾಕೆಂದರೆ 2 ಸ್ಟೇಟ್ ಕೊಟ್ಟಿರೋದ್ರಿಂದ 18% ಒಂದೇ IGST ಅಂತೇಳ್ಬಿಟ್ಟು ಕೊಡ್ತಾ ಇದ್ದೀರಾ. ಫಸ್ಟ್ ಏನು ಮಾಡ್ತಾರೆ, ಕಾಸ್ಟ್ ಆಫ್ ದ ಬ್ರಿಕ್ಸ್ ಹೆಡ್ಡಿಂಗ್ ಬರೀಬೇಕು ನೀವು, ಇದೆ ಕೊಟ್ಟಿದ್ದಾರಲ್ಲ ಅದನ್ನು. ಕಾಸ್ಟ್ ಆಫ್ ದ ಬ್ರಿಕ್ಸ್ 1 lakh ಬ್ರಿಕ್ಸ್ ಇದೆ, ಈಚ್ ಬ್ರಿಕ್ ಕಾಸ್ಟಿಂಗ್ ₹15 ಆಗುತ್ತೆ ಅಲ್ವಾ. ಸೊ ಅಲ್ಲಿಗೆ 15 lakh ಅಂತ ಬರೆದಿದ್ದೀನಿ. ವಾಟ್ ಆರ್ ದ ಎಕ್ಸ್ಪೆನ್ಸಸ್ ಗಿವನ್, ಆ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಿ. ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸ್ ಇದೆ 6,000, ಪ್ಯಾಕಿಂಗ್ ಚಾರ್ಜ್ ಇದೆ, ಪ್ಯಾಕಿಂಗ್ ಚಾರ್ಜ್ ಎಷ್ಟಿದೆ ಅದು, 1 lakh ಇದೆ, ಪ್ಯಾಕಿಂಗ್ ಚಾರ್ಜ್ 1 lakh ಹಾಕ್ಕೊಂಡಿದ್ದೀನಿ. ಪ್ಯಾಕಿಂಗ್ ಚಾರ್ಜ್ 1,000 ಅದು, ಸಾರಿ 1,000 ತಾನೇ ಅದು. ಓಕೆ, 1,000 ಇದೆ, ಸೊ 1,000 ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಡಿಸೈನ್ ಚಾರ್ಜಸ್ಸು 2,800 ಕೊಟ್ಟಿದ್ದಾರೆ, ಡಿಸೈನ್ ಚಾರ್ಜ್ 2,800, 6, 7, 8, 9,800 ರೂಪಾಯಿ ಆಯಿತು. ಓಕೆ, 15 lakhಗೆ ಇದಿಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ 15,09,800 ಬಂತು. ಡಿಸ್ಕೌಂಟ್ ಕೊಟ್ಟಿದ್ದಾರಲ್ಲ, 15 lakh ಮೇಲೆ ಡಿಸ್ಕೌಂಟು, ನೀವು ಡಿಸ್ಕೌಂಟನ್ನು ಇದ್ರ ಕೆಳಗೆ ಮಾಡ್ಕೋಬೋದು ಹೌದಲ್ವಾ. ಲೆಸ್ ಟ್ರೇಡ್ ಡಿಸ್ಕೌಂಟ್ 10% ಕೊಟ್ಟಿದ್ದಾರೆ, 1,50,000 ಅಂದರೆ 15 lakh ಮೇಲೆ 1,50,000 ಆಗುತ್ತೆ. ಡಿಸ್ಕೌಂಟ್ ಯಾವಾಗಲೂ ಲೆಸ್ ಮಾಡ್ತೀರಾ. ಸೊ 15,09,800 ಮೈನಸ್ ಮಾಡಿದಾಗ 13,59,800 ಬಂದಿದೆ. ಇದು ಟೋಟಲ್ ಟ್ಯಾಕ್ಸಬಲ್ ಸಪ್ಲೈ ಆಯಿತು ಅಲ್ವಾ. ಬರೀಬೇಕು ನೀವು, ಟ್ಯಾಕ್ಸಬಲ್ ಸಪ್ಲೈ ಇಷ್ಟ ಆಯಿತು. GST ಪೇಬಲ್ ಸಪ್ರೇಟು. ಒಂದು ವೇಳೆ ನೀವು ಇದಕ್ಕೆ ಆ್ಯಡ್ ಮಾಡಿದರೆ ಟೋಟಲ್ ಬಿಲ್ ಆಗುತ್ತೆ. GST ಪೇಬಲ್ ಸಪ್ರೇಟ್ ಹೇಳಿದ್ದಾರೆ ತಾನೆ. ಸೊ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ
13,59,800 ಇದೆ, ಅದ್ರ ಮೇಲೆ 18%. ಇದನ್ನು ಕೌಂಟಿಗೆ ತೊಗೊಳಂಗಿಲ್ಲ, 18% ಒಂದು. ಯಾಕೆಂದರೆ ದ ಟ್ರಾನ್ಸಾಕ್ಷನ್ ಹ್ಯಾಸ್ ಬೀನ್ ಹೆಲ್ಡ್ ಬಿಟ್ವೀನ್ 2 ಸ್ಟೇಟ್ಸ್, 2 ರಾಜ್ಯಗಳ ನಡುವೆ ನಡೆದಿರೋದ್ರಿಂದ ನೇರವಾಗಿ 18% ಹಾಕ್ಕೊಳ್ತೀರಾ. 13,59,800 ಇಂಟು 18% ಮಾಡೋದು ಒಂದು ಅಮೌಂಟ್ ಬಂತು. ದಟ್ ಈಸ್ ದ ಜಿ ಎಸ್ ಟಿ ಪೇಯಬಲ್, ಟೋಟಲ್ ಜಿ ಎಸ್ ಟಿ ಪೇಯಬಲ್ ಅಂತ ಹೇಳಿ. ಐಟಮ್ ಏನು ಕೊಟ್ಟರು ಇಷ್ಟೇ, ಗೊತ್ತಾಯ್ತಲ್ವಾ? ಸ್ಕ್ರೀನ್ಶಾಟ್ ತೊಗೊಳ್ತೀರ ಅಂದರೆ ತೊಗೊಳ್ರಮ್ಮ. ಓಕೆ, ಸೊ ಅದೇ ಥರ ಇಲ್ಲೊಂದಿದೆ ನೋಡಿ, ಇದನ್ನು ನೀವೇ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ನೋಡಿ, ಮಿಸ್ಟರ್ ಜಯಕುಮಾರ್ ಆ ಮ್ಯಾನುಫ್ಯಾಕ್ಚರರ್ ಸಪ್ಲೈಡ್ ಗೂಡ್ಸ್ ವಿತಿನ್ ದ ಸ್ಟೇಟ್ 40,000. ವಿತಿನ್ ದ ಸ್ಟೇಟ್ ಅಂತ ಹೇಳಿದ್ರೆ ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ 40,000 ರೂಪಾಯಿದು ಯಾವುದೋ ಗೂಡ್ಸ್ ಖರೀದಿ ಮಾಡಿದ್ದಾನಂತ. ಆನ್ ವಿಚ್ ಜಿ ಎಸ್ ಟಿ ಅಪ್ಲಿಕೇಬಲ್ ಈಸ್ 10% ಈಚ್ ಅಂತ. ಟು ಮ್ಯಾನುಫ್ಯಾಕ್ಚರರ್ ಈ ಪರ್ಚೇಸ್ ದ ಗೂಡ್ಸ್ ಫ್ರಮ್ ದ ಮುಂಬೈ ವ್ಯಾಲ್ಯೂ 24,000 ಆನ್ ವಿಚ್ ಐ ಜಿ ಎಸ್ ಟಿ ಅಪ್ಲಿಕೇಬಲ್ ಇಫ್ 20%. ಕ್ಯಾಲ್ಕುಲೇಟ್ ದ ನೆಟ್ ಜಿ ಎಸ್ ಟಿ ಪೇಯಬಲ್ ಅಂತ ಹೇಳಿದ್ದಾರೆ. ನೋಡಿ, ಇದನ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀವು. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಮಿಸ್ಟರ್ ಜಯಕುಮಾರ್ ಆ ಮ್ಯಾನುಫ್ಯಾಕ್ಚರರ್ ಸಪ್ಲೈಡ್ ಗೂಡ್ಸ್ ವಿತಿನ್ ದ ಸ್ಟೇಟ್ ಫಾರ್ ₹40,000 ಆನ್ ವಿಚ್ ಜಿ ಎಸ್ ಟಿ ಅಪ್ಲಿಕೇಬಲ್ ಇಸ್ 10%. ಅಂದರೆ ಜಯಕುಮಾರ್ ಅಂತಕ್ಕಂಥವ್ರು ವಿತಿನ್ ದ ಸ್ಟೇಟಲ್ಲಿ 40,000 ರೂಪಾಯಿಗೆ ಏನು ಮಾಡಿದರೆ ಗೂಡ್ಸನ್ನು ಸೇಲ್ ಮಾಡಿದಾರಂತೆ. ಅದ್ರ ಮೇಲೆ 10% ಜಿ ಎಸ್ ಟಿ ಹಾಕಬೇಕಂತೆ. ಓಕೆ, ಫೈನ್. ನೆಕ್ಸ್ಟ್ ಏನು ಹೇಳಿದ್ದಾರೆ, ಟು ಮ್ಯಾನುಫ್ಯಾಕ್ಚರರ್ ಈ 40,000ನ ಇವನು ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿದ್ನಲ್ಲ, ಮ್ಯಾನುಫ್ಯಾಕ್ಚರಿಂದ ಪರ್ಚೇಸ್ ಮಾಡಿದ್ನಲ್ಲ. ಟು ಮ್ಯಾನುಫ್ಯಾಕ್ಚರರ್ ಈ ಪರ್ಚೇಸ್ಡ್ ದ ಗೂಡ್ಸ್ ಫ್ರಮ್ ದ ಮುಂಬೈಯಿಂದ ಈ 40,000 ರೂಪಾಯಿದು ಗೂಡ್ಸ್ ಇದ್ದಾವಲ್ಲ, ಆ ಗೂಡ್ಸನ್ನು ತೊಗೊಂಡು ಬಂದಿದ್ದಂತೆ ಇವನು. ವ್ಯಾಲ್ಯೂ 24 ಅಂದರೆ 24,000 ರೂಪಾಯಿಗೆ ಈ ಗೂಡ್ಸ್ಗಳನ್ನು 24,000 ರೂಪಾಯಿಗೆ ತೊಗೊಂಡು ಬಂದದ್ದಂತೆ. ಅವಾಗ ಐ ಜಿ ಎಸ್ ಟಿ ಕಟ್ಟಿದ್ದಂತೆ. ಇಂಟರ್ ಸ್ಟೇಟ್, ಬೇರೆ ಸ್ಟೇಟಿಂದ 24,000 ರೂಪಾಯಿಗೆ ಐ ಜಿ ಎಸ್ ಟಿ 20% ಕೊಟ್ಟು ತಗೊಂಡು ಬಂದದನಂತೆ. ಅದನ್ನು ಕರ್ನಾಟಕ ಸ್ಟೇಟಲ್ಲಿ 40,000ಕ್ಕೆ ಮಾರಾಟ ಮಾಡಿದಾನಂತೆ ಅಲ್ವಾ? ಕ್ಯಾಲ್ಕುಲೇಟ್ ದ ನೆಕ್ಸ್ಟ್ ಜಿ ಎಸ್ ಟಿ ಪೇಯಬಲ್ ಅಂತ ಹೇಳ್ತಾರೆ. ಓಕೆನಾ? ಇವನು ಸಪ್ಲೈ ಮಾಡಿದ್ದು 10% ಜಿ ಎಸ್ ಟಿಗೆ, ತೊಗೊಂಡು ಬಂದಿದ್ದು 20% ಐ ಜಿ ಎಸ್ ಟಿಗೆ. ಹೀಗಿದ್ದಾಗ ಏನು ಮಾಡ್ತೀರಂದರೆ, ಫಸ್ಟ್ ಇವನು ಸಪ್ಲೈ ಮಾಡಿದ್ದು ನಮಗೆ ಭಾಳ ಇಂಪಾರ್ಟೆಂಟು, ಖರೀದಿ ಮಾಡಿದ್ದಲ್ಲ, ಸಪ್ಲೈ ಮಾಡಿದ್ದೇ ಇಂಪಾರ್ಟೆಂಟ್. ಹಂಗಾಗಿ ಕಾಸ್ಟ್ ಆಫ್ ದ ಸಪ್ಲೈ ಎಷ್ಟಿದೆ, 40,000ಕ್ಕೆ ಸೇಲ್ ಮಾಡಿದಾನಂತೆ. ಸೊ ಒಂದೇ ಇದೆ, ಟ್ಯಾಕ್ಸಬಲ್ ಸಪ್ಲೈ 40,000 ಆಯ್ತು ಅಲ್ಲಿಗೆ ಅಲ್ವಾ? ಫೈನ್. ಜಿ ಎಸ್ ಟಿ ಪೇಯಬಲ್ ಅಲ್ಲಿ ಮುಗೀತಲ್ಲ, ಅದ್ರಿಗೆ ಬೇರೆ ಎಕ್ಸ್ಪೆನ್ಸ್ ಏನೂ ಕೊಟ್ಟಿಲ್ಲ ಅವರು, ಒಂದೇ ಇದೆ. ಎಕ್ಸ್ಪೆನ್ಸ್ ಕೊಟ್ಟಿದ್ರೆ ಎಕ್ಸ್ಪೆನ್ಸನ್ನು ಆ್ಯಡ್ ಮಾಡ್ತಿದ್ರೆ, ಡಿಸ್ಕೌಂಟ್ ಕೊಟ್ಟಿದ್ರೆ ಮೈನಸ್ ಮಾಡ್ತಿದ್ರೆ, ಏನೂ ಕೊಟ್ಟಿಲ್ಲ. ಟ್ಯಾಕ್ಸಬಲ್ ಸಪ್ಲೈ ಆಯಿತು. ಈಗ ಜಿ ಎಸ್ ಟಿ ಪೇಯಬಲ್ ಮಾಡಬೇಕಲ್ಲ. ಜಿ ಎಸ್ ಟಿ 40,000ಕ್ಕೆ ಫಸ್ಟ್ ಎಷ್ಟು ತೊಗೊಂಡು ಅವನು 40,000ಕ್ಕೆ ಏನು ಗೂಡ್ಸನ್ನು ಸಪ್ಲೈ ಮಾಡಿದಾನಲ್ಲ, ಅದ್ರ ಮೇಲೆ 10% ಕಲೆಕ್ಟ್ ಮಾಡಿದಂತಾನೆ. ಸಿ ಜಿ ಎಸ್ ಟಿ ಅಟ್ 10% 4,000 ಆಗುತ್ತೆ, ಐ ಜಿ ಎಸ್ ಟಿ ಅಟ್ 10% 4,000 ಆಗುತ್ತೆ. 2 ಸೇರಿ 8,000 ರೂಪಾಯಿ ಆಗುತ್ತೆ. ಇದರಲ್ಲಿ ಇವನು ಖರೀದಿ ಈಗ 8,000 ರೂಪಾಯಿ ಗೌರ್ಮೆಂಟಿಗೆ ಕಟ್ಟಬೇಕು. ಇವನು ಕಸ್ಟಮರಿಂದ ಈ 4,000 ಕಲೆಕ್ಟ್ ಮಾಡ್ಕೊಂಡಿದ್ದಾನೆ ಸಪ್ಲೈ ಮಾಡಿದಾಗ. 40,000 ರೂಪಾಯಿ ಇಲ್ಲಿ 40,000ಕ್ಕೆ ಏನು ಸಪ್ಲೈ ಮಾಡಿದಾನಲ್ಲ, ಅವ್ರ ಹತ್ರ ಬಂದು 40,000 ಇಸ್ಕೊಂಡಿಲ್ಲ, ಅದ್ರ ಮೇಲೆ ಜಿ ಎಸ್ ಟಿ 4,000 ಇಸ್ಕೊಂಡಿದ್ದಾನೆ. ಅಂದರೆ 4,000 ಪ್ಲಸ್ 4,000 8,000 ಇಸ್ಕೊಂಡಿದ್ದಾನೆ. ಗೌರ್ಮೆಂಟಿಗೆ ಕಟ್ಟಬೇಕು ತಾನೆ. ಇದನ್ನು ಗೌರ್ಮೆಂಟಿಗೆ ಕಟ್ಟಬೇಕಂತ ಮುಂಚೆ ಏನು ಮಾಡ್ತಾನೆ ನೋಡಿರಿ, ನಾನು ಮಹಾರಾಷ್ಟ್ರದಿಂದ ಖರೀದಿ ಮಾಡಿದ್ದೀನಿ 24,000 ರೂಪಾಯಿಗೆ. ಖರೀದಿ ಮಾಡಿದಾಗ ನಾನು 20% ಇದ್ರ ಮೇಲೆ ಆಲ್ರೆಡಿ ಕಟ್ಬಿಟ್ಟಿದ್ದೀನಿ. 24,000 ಮೇಲೆ ಎಷ್ಟಾಗುತ್ತೆ, 24,000 ಇಂಟು 20% ಮಾಡಿದ್ರೆ 4,800 ರೂಪಾಯಿ ಆಗುತ್ತೆ. ಇದು ಆಲ್ರೆಡಿ ಪೇಮೆಂಟ್ ಮಾಡಿದ್ದಾನೆ. ಸೊ 8,000 ಮೈನಸ್ 4,800 ಮಾಡಿದಾಗ ಏನು ಬರುತ್ತೆ, ಅದನ್ನು ನೆಟ್ ಜಿ ಎಸ್ ಟಿ ಪೇಯಬಲ್ ಅಂತ ಹೇಳ್ತಾ ಇದ್ದೀರಾ. ಓಕೆನಾ? ಇವನು ಖರೀದಿ ಮಾಡಿದ್ನಲ್ರಿ 24,000 ರೂಪಾಯಿ ಖರೀದಿ ಮಾಡಿದ್ದ, ಹೌದಾ? ಖರೀದಿ ಮಾಡಿದಾಗ ಜಿ ಎಸ್ ಟಿ ಕಟ್ಟಿದ್ದ ನಾನು. ಏನು ಅದನ್ನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳ್ತಾರೆ. ಮೊದಲೇ ಇವನು ಕಟ್ಟಿದ್ರೆ ಇನ್ಪುಟ್ ಟ್ಯಾಕ್ಸ್ ಪರ್ಚೇಸ್ ಮಾಡಿದ್ದು ಯಾವಾಗಲೂ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತೇಳಿ ಪರ್ಚೇಸ್ ತೋರಿಸಿದ್ರೆ ಯಾವಾಗಲೂ ಸೇಲ್ಸಿನ ಮೇಲಿನ ಜಿ ಎಸ್ ಟಿ ಮಾಡಿರ್ತೀರಲ್ಲ, ಅದರಲ್ಲಿ ಪರ್ಚೇಸಿನ ಮೇಲಿನ ಜಿ ಎಸ್ ಟಿನ ಮೈನಸ್ ಮಾಡಿ ಅದನ್ನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳ್ತಾರೆ. ಈ 8,000ದಲ್ಲಿ 4,800 ರೂಪಾಯಿ ಮೈನಸ್ ಮಾಡಿದ್ರೆ 3,200 ಮಾತ್ರ. 8,000 ರೂಪಾಯಿ ಕಟ್ಟಬೇಕಾಗಿತ್ತು ಸರ್, ನಾನು ಖರೀದಿ ಮಾಡಿದಾಗಲೇ 4,800 ರೂಪಾಯಿ ಕಟ್ಟಿಬಿಟ್ಟಿದ್ದೀನಿ, ಇದರಲ್ಲಿ ಇದು ಮೈನಸ್ ಮಾಡಿ ನಾನು 3,200 ರೂಪಾಯಿ ಮಾತ್ರ ನಾನು ನಿಮಗೆ ಕಟ್ಟಬೇಕಾಗಿದೆ ನೋಡಿ ಅಂತೇಳಿ. ನೆಟ್ ಜಿ ಎಸ್ ಟಿ ಪೇಯಬಲ್ ಇಸ್ 3,200. ಸ್ಕ್ರೀನ್ಶಾಟ್ ತೊಗೊಳ್ಳಿ ಪ್ರಾಬ್ಲಮಿಂದ. ಸೊಲ್ಯೂಷನ್ನು ಮತ್ತು ಸೊಲ್ಯೂಷನ್ನು ಸರಿ ಗೊತ್ತಾಯ್ತಲ್ಲಮ್ಮ. ಈಗ ನೋಡಿ 5 ಮಾರ್ಕ್ಸಿಗೆ ಇಷ್ಟಿರಲಿ. ಕಸ್ಟಮ್ ಡ್ಯೂಟಿದು ಒಂದಿದೆ, ನಾನು 10 ಮತ್ತು 15 ಮಾರ್ಕ್ಸಿಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಮುಂದಿನ ವೀಡಿಯೋದಲ್ಲಿ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ಚೆನ್ನಾಗಿ ನೋಡ್ಕೊಳ್ಳಿ, ಬರ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ, ಬರೀ ಕೇಳಿದರೆ ನೆನಪಿರೋದಿಲ್ಲ. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತು 10 ಮತ್ತು 15 ಮಾರ್ಕ್ಸ್ ಎರಡನ್ನೂ ಸೇರಿಸಿ ಹೇಳ್ತೀನಿ. ನೀವು ಅದಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟರೆ ಸಾಕಾಗುತ್ತೆ. ಕಸ್ಟಮ್ ಡ್ಯೂಟಿ ಆಗಿರ್ಬೋದು, ಮತ್ತು ಇದು ಜಿ ಎಸ್ ಟಿ ಪೇಯಬಲ್ಲು, ಮತ್ತು ಯಾವುದು ಟೋಟಲ್ ವ್ಯಾಲ್ಯೂ ಆಫ್ ಸಪ್ಲೈ ಮತ್ತು ಜಿ ಎಸ್ ಟಿ ಬಗ್ಗೆ, ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಗ್ಗೆ, ಮತ್ತು ಮುಂದಿನ ವೀಡಿಯೋದಲ್ಲಿ 10 ಮತ್ತು 15 ಎರಡನ್ನೂ ಒಟ್ಟಿಗೆ ಹೇಳ್ತೀನಿ.
ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.